ವೆಲ್ಕಮ್ ಟು 803 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಮಧುರಲ್ಲಿರೋ 1 ಎಕರೆ ಒಂದು ಫಾರ್ಮ್ ಹೌಸ್ ಇದೆ, ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ಥರ ಕಾವೇರಿ ನಾಲಾ ಅಂದರೆ ಕೆ ಆರ್ ಎಸ್ ಡ್ಯಾಮಿಂದ ಏನು ಬರುತ್ತೆ ನಾಲಾ ವಾಟರು, ಆ ನಾಲೆಗೆ ಅಟ್ಯಾಚ್ ಆಗಿರುವಂತಹ 1 ಎಕರೆ 10 ಗುಂಟೆ ಫಾರ್ಮ್ ಹೌಸ್ ಇದು. ಆ ನಾಲೆಗೆ ಒಂದು ಸ್ಟೀಲ್ ಬ್ರಿಡ್ಜ್ನ ಮಾಡ್ಕೊಂಡಿದ್ದಾರೆ ಅವರು. ಆಲ್ಮೋಸ್ಟ್ ಒಂದು 2 lakhs ಅಷ್ಟು ಈ ಬ್ರಿಡ್ಜೇ ಆಗುತ್ತೆ. ಈ ನಾಲೆಗೆ ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ ಬ್ರಿಡ್ಜು. ಈ ನಾಲಾಗೆ ಆಲ್ಮೋಸ್ಟ್ ರೋಡ್ ಫೇಸಿಂಗ್ಗೆ ಇದು ಒಂದು 100 ಅಡಿ ಬರುತ್ತೆ. ರಿಮೈನಿಂಗ್ ಡೆಪ್ತ್ ಬರುತ್ತೆ. ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಫಾರ್ಮ್ ಹೌಸ್ ಬರುತ್ತೆ. ಇದು ಫಾರ್ಮ್ ಹೌಸ್ ಒಳಗಡೆ ಹೋಗೋಕ್ಕೆ ಒಂದು ಸೈಡ್ ರಸ್ತೆ ಬಿಟ್ಕೊಂಡಿದ್ದಾರೆ ಅವರು. ಎಂಟ್ರೆನ್ಸಲ್ಲೇ ಬೋರ್ವೆಲ್ ಇದೆ, ಪ್ರೆಸೆಂಟ್ ರನ್ನಿಂಗ್ ಬೋರ್ವೆಲ್ ಇದೆ ಆ್ಯಕ್ಚುಲಿ. ಇನ್ನು ತೋಟ ಅಂತ ಬಂದರೆ ಟೋಟಲ್ ಓವರಾಲ್ ಆಗಿ 1 ಎಕರೆ 10 ಗುಂಟೆ ಜಮೀನಲ್ಲಿ ಒಂದು 50 ದೊಡ್ಡ ತೆಂಗಿನ ಮರಗಳು, ಒಂದು 60 ಚಿಕ್ಕ ತೆಂಗಿನ ಸಸಿಗಳಿದ್ದಾವೆ. ಒಂದು 250 ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧದ ಗಿಡಗಳನ್ನ ಹಾಕಿದ್ದಾರೆ. ಇನ್ನೂ ಒಂದು 2 ವರ್ಷದ ಗಿಡಗಳಷ್ಟೇ ಅವು. ಮತ್ತು ತೆಂಗಿನ ಸಸಿನೂ ಅಷ್ಟೇ 2 ವರ್ಷದ ಗಿಡಗಳು. ಅದನ್ನು ಬಿಟ್ಟರೆ ಮಿಕ್ಸ್ಡ್ ಫ್ರೂಟ್ ಗಿಡಗಳು ಒಂದು 50-60 ಇದ್ದಾವೆ. ಒಂದು 50-60 ಬೇರೆ ಹಣ್ಣಿನ ರೀತಿಯ ಹಣ್ಣಿನ ಗಿಡಗಳು, ಒಂದು 200 ನಿಂಬೆ ಸಸಿಗಳನ್ನ ಹಾಕಿದ್ದಾರೆ. ಒಂಥರ ಸಂಪೂರ್ಣ ತೋಟ ಅಂತ ಅನ್ಬೋದು ಇದನ್ನ. ಎಲ್ಲ ಥರ ಹಣ್ಣುಗಳು ಮತ್ತು ಮರಗಳಿರುವಂತಹ ತೋಟ ಅಂತಲೇ ಹೇಳ್ಬೋದು. ಟೀಕ್ ಮರಗಳು ಸ್ವಲ್ಪ ಇದೆ. ಸುಮಾರು ಒಂದು 150ರಿಂದ 200 ಮೀಟ್ರ್ ಒಳಗಡೆ ಬಂದರೆ ತೋಟದ ಡೆಡ್ ಎಂಡಲ್ಲಿ ಫಾರ್ಮ್ ಹೌಸ್ ಇದೆ. ಮತ್ತು ಜೇನು ಪೆಟ್ಟಿಗೆಗಳನ್ನೂ ಒಂದು 8-10 ಪೆಟ್ಟಿಗೆಗಳಿಟ್ಟಿದ್ದಾರೆ. ಮತ್ತು ಸೋಲಾರ್ ಲೈಟ್ಸ್ ಕೂಡ ಹಾಕ್ಸಿದ್ದಾರೆ. ಸೋಲಾರ್ ಲೈಟ್ಸು ಈವ್ನಿಂಗು ಟೈಮು ಆಟೋಮೆಟಿಕಲಿ ಆನ್ ಆಗುತ್ತಲ್ಲ, ಆ ಥರ ಸೋಲಾರ್ ಲೈಟ್ಸ್ ಹಾಕ್ಸಿದ್ದಾರೆ. ಮತ್ತು ಫಾರ್ಮ್ ಹೌಸ್ ಅಂತೂ ತುಂಬ ಚೆನ್ನಾಗಿ ಬಿಲ್ಡಪ್ ಮಾಡಿದ್ದಾರೆ. ಫುಲ್ಲಿ ಸೇಫ್ಟಿ ಇರೋ ಥರ ಕಂಪ್ಲೀಟ್ ಸ್ಟೀಲ್ ಗೇಜ್ ಮಾಡಿಸಿ ಯಾರೂ ಎಂಟ್ರಿ ಆಗದಿರೋ ಥರ ಸೇಫ್ಟಿ ಕೊಟ್ಟು ಮಾಡ್ಕೊಂಡಿದ್ದಾರೆ. ಈಗೇನು ನೋಡ್ತಾ ಇದ್ದೀವಲ್ಲ, ಇದು ಫಾರ್ಮ್ ಹೌಸ್ ಎಂಟ್ರಿ ಗೇಟು. ತೋಟ ಬಂದು ಡೆಡ್ ಎಂಡಲ್ಲಿ ಫಾರ್ಮ್ ಹೌಸ್ ಎಂಟ್ರಿ ಗೇಟ್ ಬರುತ್ತೆ. ಎಂಟ್ರಿ ಆದ ತಕ್ಷಣ ಆಪೋಸಿಟಲ್ಲೇ ನಿಮಗೆ ಕಾರ್ ಶೆಡ್ ಕಾಣಿಸುತ್ತೆ. ಮತ್ತು ಅಲ್ಲಿ ಕೌ ಶೆಡ್ ಕೂಡ ಇದೆ. ಈ ಲೆಫ್ಟ್ ಸೈಡಲ್ಲಿ ಒಂದು 30 ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ಕೂಡ ಹಾಕಿದ್ದಾರೆ ಅವರು. ಫಾರ್ಮ್ ಹೌಸ್ ಎದುರುಗಡೆನೇ ಎಕ್ಸಾಕ್ಟಾಗಿ ಡ್ರ್ಯಾಗನ್ ಫ್ರೂಟ್ ಬೆಳೆಯೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಈ ಫಾರ್ಮ್ ಹೌಸಲ್ಲಿ. 2 BHK ಹೌಸ್ ಬರುತ್ತೆ ಇದು ಫಾರ್ಮ್ ಹೌಸು. ರಿಮೈನಿಂಗು ಕುರಿ ಮತ್ತು ಕೋಳಿ ಶೆಡ್ ಇದೆ. ಈಗ ಎದುರುಗಡೆ ನೋಡ್ತಾ ಇದ್ದೀವಿ, ಇದು ಹಸು ಸಾಕೋದಕ್ಕೆ ಒಂದು 15 ಹಸು ಸಾಕುವಂತಹ ಕೆಪಾಸಿಟಿ ಇರುವಂತಹ ಕೌ ಶೆಡ್ ಇದು. ಮತ್ತು ಒಂದು ಲೇಬರ್ ಶೆಡ್ ಕೂಡ ಇದೆ ಇದರಲ್ಲಿ. ತುಂಬ ಚೆನ್ನಾಗಿ ಬಿಲ್ಟಪ್ ಮಾಡಿದ್ದಾರೆ ಕೌ ಶೆಡ್ನ ಮತ್ತು ಲೇಬರ್ ಶೆಡ್ ಕೂಡ. ನೋಡಿ, ಈ ಬ್ಯಾಕ್ ಸೈಡ್ ಕೂಡ ಒಂದು ಗೇಟ್ ಇದೆ. ಅಂದರೆ ಹಿಂದೆಗಡೆ ಬೇರೆ ಏನು ರಸ್ತೆ ಏನು ಬರೋಲ್ಲ, ಬೇರೆಯವರ ಜಮೀನಿದೆ ಆ್ಯಕ್ಚುಲಿ. ಇವರು ಈ ಹಸುಗಳಿಗೆ ಮೇವನ್ನ ಮಾಡ್ಕೊಳ್ಳೋದಕ್ಕೆ ಬೇರೆಯವ್ರ ಜಮೀನಲ್ಲಿ ಲೀಸ್ ಹಾಕ್ಕೊಂಡಿದ್ದಾರೆ, ಮೇವು ಬೆಳ್ಕೊಳ್ಳೋದಕ್ಕೋಸ್ಕರ. ಇದು ಏನು ನೋಡ್ತಾ ಇದ್ದಾರೆ, ಇದು ಹೆನ್ ಶೆಡ್ಡು. ಇದ್ರ ಮೇಲ್ಗಡೆ ಶೀಪ್ ಶೆಡ್ ಇದೆ, ಕೆಳಗಡೆ ಹೆನ್ ಶೆಡ್ ಇದೆ. ಅಂದರೆ ಮೇಲ್ಗಡೆ ಕುರಿ ಸಾಕೋದು ಶೆಡ್, ಕೆಳಗಡೆ ಕೋಳಿ ಸಾಕೋದಕ್ಕೆ ಅಂತ ಒಂದು 500 ನಾಟಿ ಕೋಳಿ ಸಾಕೋಷ್ಟು ಕೆಪಾಸಿಟಿ ಇದೆ. ಇವರು ಸದ್ಯಕ್ಕೆ ನಾಟಿ ಕೋಳಿನ ಸಾಕಿದ್ದಾರೆ. ಇವಾಗ ಮೇಲ್ಗಡೆ ಎತ್ತಿ ಕುರಿ ಶೆಡ್ನ ನೋಡ್ಬೋದು ನಾವೀಗ. ಈ ಕುರಿ ಶೆಡ್ನು ಕೂಡ ತುಂಬ ಚೆನ್ನಾಗಿ ಬಿಲ್ಟಪ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇದು ಬಿಲ್ಟಪ್ ಮಾಡಿ ಒಂದು 2 years ಆದ್ರೂ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಸ್ಟೀಲ್ ಮೆಟೀರಿಯಲ್ಸ್ನ ಹಾಕಿ ಬಿಲ್ಟಪ್ ಮಾಡಿದ್ದಾರೆ. ಕುರಿನೂ ಅಷ್ಟೇ ಒಂದು 300 ಕುರಿ ಸಾಕುವಷ್ಟು ದೊಡ್ಡದಾಗಿದೆ ಶೆಡ್ಡು. ಸದ್ಯಕ್ಕೆ ಒಂದು 4ರಿಂದ 5 ಮೇಕೆಗಳಿದೆ ಅಷ್ಟೇ. ಯಾರಾದರೂ ಕುರಿ, ಹಸು, ಕೋಳಿ ಈ ಥರ ಸಾಕಾಣಿಕೆ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡಿರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಖರ್ಚು ಕೂಡ ಮಾಡಿದ್ದಾರೆ ಇದನ್ನೆಲ್ಲ ಬಿಲ್ಟಪ್ ಮಾಡೋದಕ್ಕೆ ಅವರು. ಸದ್ಯಕ್ಕೆ ಒಂದು 2 ಮೇಕೆ ಇಲ್ಲಿದೆ, ಇನ್ನೊಂದು 2 ಮೇಕೆ ಕೆಳಗಡೆ ಇದೆ. ಮತ್ತು ಹಾಗೆ ಸೇಫ್ಟಿ ಪರ್ಪಸ್ಗೆ ಟೋಟಲ್ ಓವರಾಲ್ ಒಂದು 17 CCTV ಕ್ಯಾಮ್ರಾಗಳನ್ನು ಕೂಡ ಇಟ್ಟಿದ್ದಾರೆ ಈ ಮನೆಯಲ್ಲಿ. ಬ್ಯಾಕಪ್ಗೋಸ್ಕರ UPS ಕೂಡ ಇಟ್ಟಿದ್ದಾರೆ. ನೋಡಿ, ಇದು ಫಾರ್ಮ್ ಹೌಸ್ ಒಳಗಡೆ ಎಂಟ್ರಿ ಆಗ್ತಾ ಇರೋದು. ಮತ್ತು ಒಂದು ಸಂಪ್ ಕೂಡ ಇದೆ ವಾಟರ್ ಸ್ಟೋರೇಜ್ಗೆ. ಒಂದು 20,000 ಲೀಟ್ರ್ ವಾಟರ್ ಕೆಪಾಸಿಟಿ ಇರುವಂತಹ ಸಂಪು. ಮತ್ತು ಈ ಥರ ಬರ್ಡ್ ಗೇಜಸ್ ಕೂಡ ಮಾಡ್ಕೊಂಡಿದ್ದಾರೆ. ಒಂದು 30ರಿಂದ 50 ಬರ್ಡ್ಸ್ಗಳು ಸಾಕಷ್ಟು ಕೆಪಾಸಿಟಿ ಇರೋ ಗೇಜ್ ಕೂಡ ಇದೆ, ಬರ್ಡ್ಸ್ ಗೇಜು. ಮತ್ತು ಇದು ಏನಿದೆಯಲ್ಲ, ಇದು 2 BHK ಹೌಸ್. ಇದು ಓನರ್ ಸ್ಟೇ ಆಗೋದಕ್ಕೆ ಅಂತ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲೂ ಕೂಡ ಕಂಪ್ಲೀಟ್ ಸೆಟಪ್ ರೆಡಿ ಇದೆ. ಒಂದು ಮನೆಗೆ ಏನೇನು ಬೇಕೋ ಅಷ್ಟು ಕಂಪ್ಲೀಟ್ ಕಿಚನಿಂದ ಹಿಡಿದು ಡಬಲ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಕಂಪ್ಲೀಟ್ ಸೆಟಪ್ ರೆಡಿ ಇದೆ. ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಬಿಟ್ಕೊಡ್ತಾರೆ ಅವರು. ಯಾವುದೋ ಒಂದು ತಿಂಗಳು ಕೂಡ ಎತ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ದಾರೆ ಫಾರ್ಮ್ ಹೌಸಲ್ಲಿ. ಇನ್ಕ್ಲೂಡಿಂಗ್ ಪೂಜಾ ಹಾಲ್ ಕೂಡ ಇದೆ ಈ ಮನೆಯೊಳಗಡೆ.
ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ ಈ ಪ್ರಾಪರ್ಟಿ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದು ಪ್ರೈಸ್ ಬಂದುಬಿಟ್ಟು 2 ಕೋಟಿ ಕೋಟ್ ಮಾಡ್ತಾ ಇದ್ದಾರೆ ಟೋಟಲ್ ಓವರಾಲಾಗಿ 1 ಎಕರೆ 10 ಗುಂಟೆಗೆ. ಮತ್ತು ಇದು ನಮ್ಮ ಸ್ಟೇಟ್ ಹೈವೇ ಮಳವಳ್ಳಿ ಕೊಳ್ಳೇಗಾಲ ಹೈವೇ ಏನಿದೆ ಹೈವೇಯಿಂದ ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ. ಮದ್ದೂರಿಂದ ಈ ಪ್ರಾಪರ್ಟಿಗೆ ಒಂದು 12ರಿಂದ 13 ಕಿಲೋಮೀಟರ್ ಆಗ್ಬೋದು. ಟಾರ್ ರೋಡಿಂದ ಜಸ್ಟ್ 200 ಮೀಟ್ರ್ ಮಾತ್ರ ಮಡ್ ರೋಡ್ ಇದೆ, ಅಲ್ಲಿ ಟಿಲ್ ಪ್ರಾಪರ್ಟಿ ಟಾರ್ ರೋಡ್ ಇದೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಈಗಿನ ವೀಡಿಯೋಸ್ನ ಹೆಚ್ಚು ನೋಡ್ತೀರಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ.